ನಮಸ್ಕಾರ ಸ್ನೇಹಿತರೆ. 8 ವರ್ಷದ ಪ್ರೀತಿಗೆ ಮದುವೆ ರೂಪ ನೀಡಲು ಸಜ್ಜಾದ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ. ಮದುವೆ ಸಮಾರಂಭಕ್ಕೂ ಸಹ ಶೆಟ್ಟಿ ಗ್ಯಾಂಗ್ ಮರೆತರ ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮದುವೆಗೆ ಹೋಗ್ತೀರಾ ಎಂದು ಪ್ರಮೋದ್ ಶೆಟ್ಟಿ ಅವರನ್ನು ಕೇಳಿದಾಗ, ಇನ್ವಿಟೇಷನ್ ಬಂದರೆ ನಾನು ಖಂಡಿತ ಹೋಗುತ್ತೇನೆ, ಆದರೆ ಅದು ನನಗೆ ಬರೋದಿಲ್ಲ ಎಂದು ಪ್ರಮೋದ್ ಶೆಟ್ಟಿ ಅವರು ಹೇಳಿ ಇನ್ವಿಟೇಷನ್ ಬರದಿರಲು ಕಾರಣವನ್ನು ಸಹ ತಿಳಿಸಿದ್ದಾರೆ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ನಾವು ರಶ್ಮಿಕಾ ಮಂದಣ್ಣ ಶೆಟ್ಟಿ ಗ್ಯಾಂಗ್ನವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರಾ ಹಾಗೂ ಪ್ರಮೋದ್ ಶೆಟ್ಟಿ ಹೇಳಿರುವ ಪ್ರಕಾರ ಇನ್ವಿಟೇಷನ್ ಕೊಡದಿರಲು ಕಾರಣವೇನು ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೊಟ್ಟ ಮೊದಲ ಬಾರಿಗೆ ರಶ್ಮಿಕಾ ಮಂದಣ್ಣ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ್ದೇ ಶೆಟ್ಟಿ ಗ್ಯಾಂಗ್. ಕಿರಿಕ್ ಪಾರ್ಟಿ ಸಿನಿಮಾಗೆ ನಾಯಕಿಯ ಆಡಿಷನ್ ನಡೆಸಿ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಅವರಿಗೆ ಅವಕಾಶ ಕೊಟ್ಟವರು ರಿಷಬ್ ಶೆಟ್ಟಿ ಅವರು ಹಾಗೂ ಈ ಸಿನಿಮಾದಲ್ಲಿ ನಾಯಕರಾಗಿದ್ದಂತಹ ರಕ್ಷಿತ್ ಶೆಟ್ಟಿ ಅವರೊಂದಿಗೆ ಪ್ರೀತಿಯಲ್ಲಿ ಬಿದ್ದು ಸಿನಿಮಾದ ಯಶಸ್ಸಿನ ನಂತರ ಇಬ್ಬರೂ ಸಹ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದರು. ಇದಾದ ಮೇಲೆ ರಶ್ಮಿಕಾ ಮಂದಣ್ಣ ಅವರು ತೆಲುಗಿನ ಗೀತಾ ಗೋವಿಂದಂ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದರು. ಈ ಸಿನಿಮಾದ ನಂತರ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಅವರ ನಿಶ್ಚಿತಾರ್ಥ ಮುರಿದು ಬಿತ್ತು. ಆಗ ರಶ್ಮಿಕಾ ಮಂದಣ್ಣ ಅವರು ಗೀತಾ ಗೋವಿಂದಂ ಸಿನಿಮಾದ ನಾಯಕ ವಿಜಯ್ ದೇವರಕೊಂಡ ಅವರ ಜೊತೆ ಪ್ರೀತಿಯಲ್ಲಿ ಮುಂದುವರಿದರು. ಈಗ ಇವರ ಪ್ರೀತಿಗೆ 8 ವರ್ಷಗಳು ಕಳೆದಿವೆ. ಹಾಗಾಗಿ ಇವರಿಬ್ಬರೂ ಸಹ ಮದುವೆಯಾಗಲು ಮುಂದಾಗಿದ್ದಾರೆ. ಇದೇ ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರದಲ್ಲಿ ಇಬ್ಬರೂ ಸಹ ಮದುವೆಯಾಗಲು ತಯಾರಿ ನಡೆಸಿದ್ದಾರೆ. ಪ್ರಮೋದ್ ಶೆಟ್ಟಿ ಅವರಿಗೆ ಸಂದರ್ಶನವೊಂದರಲ್ಲಿ ನೀವು ರಶ್ಮಿಕಾ ಮಂದಣ್ಣ ಅವರ ಮದುವೆಗೆ ಹೋಗುತ್ತೀರಾ ಎಂದು ಕೇಳಿದಾಗ ಅವರು, ನನಗೆ ಇನ್ವಿಟೇಷನ್ ಬಂದರೆ ನಾನು ಖಂಡಿತ ಮದುವೆಗೆ ಹೋಗುತ್ತೇನೆ, ಆದರೆ ಇನ್ವಿಟೇಷನ್ ನನಗೆ ಬಂದಿಲ್ಲ ಹಾಗೂ ಬರೋದೂ ಇಲ್ಲ ಎಂದು ಪ್ರಮೋದ್ ಶೆಟ್ಟಿ ಅವರು ಹೇಳಿದ್ದಾರೆ. ಯಾಕೆ ಇನ್ವಿಟೇಷನ್ ಬರೋದಿಲ್ಲ ನಿಮಗೆ ಅಂತ ಕೇಳಿದಾಗ ಪ್ರಮೋದ್ ಶೆಟ್ಟಿ ಅವರು ಅದಕ್ಕೆ ಅದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಎಂದು ಸುಮ್ಮನಾಗಿದ್ದಾರೆ. ಪ್ರಮೋದ್ ಶೆಟ್ಟಿ ಅವರೂ ಸಹ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರೊಂದಿಗೆ ಜೋಡಿಯಾಗಿ ಕೆಲಸ ಮಾಡಿದ್ದರು. ಇತ್ತ ರಶ್ಮಿಕಾ ಮಂದಣ್ಣ ತೆಲುಗು ಸಿನಿಮಾಗಳಲ್ಲಿ ಮೊದಲ ಬಾರಿಗೆ ಯಶಸ್ಸು ಕಂಡ ನಂತರವೇ ಶೆಟ್ಟಿ ಗ್ಯಾಂಗ್ ಅವರನ್ನು ತಮ್ಮಿಂದ ದೂರ ಇರಿಸಿದ್ದಾರೆ. ಶೆಟ್ಟಿ ಗ್ಯಾಂಗ್ ಅನ್ನುವುದಕ್ಕಿಂತ ಕನ್ನಡಿಗರನ್ನೇ ತಮ್ಮಿಂದ ದೂರ ಇಟ್ಟಿದ್ದಾರೆ. ಅವರ ಯಾವುದೇ ಸಂದರ್ಶನದ ಕಾರ್ಯಕ್ರಮಗಳಲ್ಲಿಯೂ ಸಹ ಕನ್ನಡವನ್ನು ಹೆಚ್ಚಾಗಿ ಬಳಸುವುದಿಲ್ಲ ಹಾಗೂ ನನಗೆ ಯಾವುದೇ ಭಾಷೆ ಸರಿಯಾಗಿ ಮಾತನಾಡಲು ಸಹ ಬರುವುದಿಲ್ಲ ಎಂದು ಅವರು ಹೇಳಿಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಕನ್ನಡದಿಂದಲೇ ಮೊದಲು ಸಿನಿಮಾಗೆ ಬಂದರೂ ಸಹ ಕನ್ನಡದ ಮೊದಲ ಸಿನಿಮಾ ಯಾವುದು ಎಂದು ಕಿರಿಕ್ ಪಾರ್ಟಿ ಸಿನಿಮಾದ ಹೆಸರನ್ನೂ ಸಹ ಎಲ್ಲಿಯೂ ಹೇಳಿಕೊಂಡಿಲ್ಲ. ಸಾಲು ಸಾಲು ಯಶಸ್ಸು ಕಂಡ ರಶ್ಮಿಕಾ ಮಂದಣ್ಣ ಅವರಿಗೆ ಯಶಸ್ಸಿನ ಮದ ತಲೆಗೆ ಏರಿದೆ. ಒಂದು ವೇಳೆ ಇವರಿಗೆ ತೆಲುಗು ಹಾಗೂ ಉಳಿದ ಸಿನಿಮಾ ರಂಗಗಳಲ್ಲಿ ಯಶಸ್ಸು ಸಿಗದೇ ಇದ್ದರೆ ಮತ್ತೆ ಇವರು ಕನ್ನಡಿಗರ ಕಾಲಿಗೆ ಬಂದು ಬೀಳಬೇಕಾಗಿತ್ತು. ಈ ವಿಷಯಗಳ ಬಗ್ಗೆ ನಿಮಗೆ ಏನನಿಸುತ್ತದೆ ಎಂದು ಕಮೆಂಟ್ ಮಾಡಿ.